ಎಜೆ ನ್ಯೂಸ್ಗೆ ಸ್ವಾಗತ. ಪರಿಸರ ಉಳಿವಿಗಾಗಿ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ನಮಗೆ ಪಾಠವನ್ನ ಕಲಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅದೆಲ್ಲ ಕೆಲ ಜನ ಲೆಕ್ಕಿಸದೆ ನಿಸರ್ಗದ ವಿರುದ್ಧ ನಡೀತಾ ಇರೋದು ಮಾನವ ಕುಲಕ್ಕೆ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳಲಾರದಷ್ಟು ಸಂಕಷ್ಟ ಅನುಭವಿಸಿ ಆಕ್ಸಿಜನ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರೋದು ಸುಳ್ಳಲ್ಲ. ಇದೊಂದು ಭಾಗ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಗಿಡಗಳ ಸಂರಕ್ಷಣೆಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದು ಕೇವಲ ಆ ದಿನ ಫೋಟೋಗಳಲ್ಲಿ ಮೊಬೈಲ್ ಸ್ಟೇಟಸ್ಗಳಲ್ಲಿ ಮಾತ್ರ ಸೀಮಿತವಾಗಿರುತ್ತೆ. ಇದೊಂದು ಕಡೆ ಆದ್ರೆ ಈಗ ನಾವು ನೋಡ್ತಾ ಇದ್ದ ಹಾಗೆ ಹಲವಾರು ನಗರ ಪ್ರದೇಶದಲ್ಲಿ ಹೊಲಗಳಲ್ಲಿ ಇರುವಂತಹ ಗಿಡವನ್ನ ಕತ್ತರಿಸಿ ಆ ಜಾಗದಲ್ಲಿ NA ಲೇಔಟ್ ನಿರ್ಮಿಸಿ ದುಡ್ಡು ಗಳಿಸೋದ್ರಲ್ಲಿ ಕೆಲ ಕಾಣದ ಶಕ್ತಿಗಳು ಫುಲ್ ಬ್ಯುಸಿಯಾಗಿದ್ದಾರೆ. ಇವರಿಗೆ ಗಿಡ ಮರಗಳ ನಾಶ ಮಾಡ್ತಾ ಇರುವ ಕುರಿತು ಕಡಿವಾಣ ಹಾಕುವ ಅಧಿಕಾರಿಗಳು ಮಾತ್ರ ಕಂಡಿದ್ದು ಕೂಡದಂತೆ ಇರೋದು ವಿಪರ್ಯಾಸದ ಸಂಗತಿ. ನಿಮಗೆ ಗೊತ್ತಿದ್ದ ಹಾಗೆ ಕೊರೋನಾ ಮಹಾಮಾರಿ ಸಮಯದಲ್ಲಿ ಆಕ್ಸಿಜನ್ಗಾಗಿ ಪರದಾಡಿ ಸಾವಿರ ಜನ ಕೊನೆ ಉಸಿರು ಬಿಟ್ಟಿದ್ದನ್ನ ನೋಡಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಮುಂದೆ ಮಾನವ ಕುಲಕ್ಕೆ ದೊಡ್ಡ ಗಂಡಾಂತರ ಸೃಷ್ಟಿಯಾಗುವುದಕ್ಕೆ ಇನ್ನೇನು ಬಹಳ ಸಮಯ ಇಲ್ಲ ಅನ್ನಿಸ್ತಾ ಇದೆ. ಆದ್ರೆ ಪರಿಸರ ಉಳಿವಿಗಾಗಿ ತನ್ನ ಲಾಭ ಲೆಕ್ಕಿಸದೆ ಸದಾ ನಿಸ್ವಾರ್ಥ ಮನಸ್ಸಿನಿಂದ ಕಾರ್ಯನಿರ್ವಹಿಸ್ತಾ ಇರುವ ಕೆಲ ಸಂಸ್ಥೆಗಳ ಬಗ್ಗೆ ನಾವು ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇರೋದು ಬೇರೆ ಏನಲ್ಲ, ಇದು ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಮಜಲಟ್ಟಿ ಮತ್ತು ನಮ್ಮ ಆಶಾಕಿರಣ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ BR ಸಂಗಪ್ಪಗೋಳ ಅವರ ಹೆಸರಿನಲ್ಲಿ ಸುಂದರವಾದ ಅರಣ್ಯೀಕರಣ ಮಾಡಲಾಗ್ತಾ ಇದೆ. ಇದು ಸುಮಾರು 1.5 ಎಕರೆ ಪ್ರದೇಶದಲ್ಲಿ 10,000 ಸಸ್ಯಗಳನ್ನ ಬೆಳೆಸಿ ಆಕರ್ಷಕ ಮತ್ತು ಸುಂದರವಾದ ಅರಣ್ಯ ನಿರ್ಮಿಸುವ ವಿಶೇಷ ಅಭಿಯಾನ ಅಂತ ಹೆಮ್ಮೆಯಿಂದ ಹೇಳಬಹುದು. ಇನ್ನು ಈ 1.5 ಎಕರೆ ಪ್ರದೇಶ ಸಂಗಪ್ಪಗೋಳ ಅವರಿಗೆ ಸೇರಿದ ಜಮೀನಾಗಿದ್ದು ಈ ಪ್ರದೇಶದಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಜೊತೆಗೆ ಮಾನವ ಕುಲಕ್ಕೆ ಉಪಯೋಗ ಆಗುವ ಔಷಧಿ ಗಿಡಗಳು ಬೆಳೆಸಲಾಗುತ್ತೆ ಮತ್ತು ಈ ಅರಣ್ಯದ ರಕ್ಷಣೆ ಮಾಡುವ ಜವಾಬ್ದಾರಿ BR ಸಂಗಪ್ಪಗೋಳ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಇರುತ್ತೆ ಅಂತ ಸಂಸ್ಥೆಯ ಚೇರ್ಮನ್ ರುದ್ರಪ್ಪ ಸಂಗಪ್ಪಗೋಳ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 1.5 ಎಕರೆ ಜಮೀನನ್ನು ಮಿವಾಕಿ ಫಾರೆಸ್ಟಿಗೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇಲ್ಲಿ ಎಲ್ಲರೂ ಸೇರಿ ನಮ್ಮ ಆಶಾಕಿರಣ ಗ್ರಾಮೀಣ ಶಿಕ್ಷಣ ಸಮಿತಿ ಎಲ್ಲರೂ ಸೇರಿ ಇಲ್ಲೊಂದು ಮಿವಾಕಿ ಫಾರೆಸ್ಟನ್ನು ಬೆಳೆಸೋದಕ್ಕೆ ಆಯೋಜನೆ ಆಗಿದೆ. ಇದು 1.5 ವರ್ಷದಲ್ಲಿ ಈ ಫಾರೆಸ್ಟ್ ಅಂತ ಬೆಳೆದು ಇದೊಂದು ಸುತ್ತಮುತ್ತ ಬಾಗಿಲಿನಲ್ಲಿ ಒಂದು ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗಿ ಕಾರ್ಯನಿರ್ವಹಿಸುತ್ತಂತಂದು ನಾವು ಆಶಿಸುತ್ತೇವೆ. ಎಷ್ಟು ಎಕರೆ ಒಳಗೆ ಎಷ್ಟು ಸಸಿ ನೀಡಾಗುತ್ತೆ ಸರ್? 1.5 ಎಕರೆದಲ್ಲಿ 10,000 ಸಸಿಗಳನ್ನು ಇಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದರ ಪ್ರಯೋಜನ ಏನು ಸರ್? ಇದರಿಂದ ಇಲ್ಲಿರೋ ನಿಸರ್ಗ ಇದು ಆಗುತ್ತೆ, ಎನ್ವಿರಾನ್ಮೆಂಟ್ ಸರಿಗಾಗುತ್ತೆ, ಫ್ಲೋರಾ ಆ್ಯಂಡ್ ಫೌನಾ ಏನು ನಾವು ಪ್ರಾಣಿ ಪಕ್ಷಿಗಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಇಲ್ಲಿ ಸುಂದರ ವಾತಾವರಣ ಆಗಿ ಮುಂದೆ ನಾವು ಹಳೆ ಕೊರೋನಾ ಟೈಮಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ನಾವು ಆಕ್ಸಿಜನ್ ಸಲುವಾಗಿ ನಾವು ಎಷ್ಟು ಕಷ್ಟಪಟ್ಟಿದ್ವಿ, ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ನಮಗೊಂದು ಲೆಂಗ್ಸ್ ಆಗಿ ನಮಗೆ ಸಹಾಯವಾಗುತ್ತದೆ. ಇಲ್ಲಿ ಆಕ್ಸಿಜನ್ ಸಪ್ಲೈ ಬಂತಂದರೆ ಇಡೀ ಸುತ್ತಮುತ್ತಲ ಗ್ರಾಮೀಣ ಭಾಗದಲ್ಲಿ ಇದು ಭಾಳ ಹೆಲ್ಪ್ ಆಗುತ್ತೆ. ಔಷಧ ಉಪಚಾರಕ್ಕೆ ಉಪಯೋಗ ಆಗುವಂಥ ಗಿಡ ನೆಡತ್ತೀರೇನು ಸರ್? ನಾರ್ಮಲ್ ಇಲ್ಲಿ ಔಷಧ ಉಪಚಾರಗಳು, ಹಣ್ಣಿನ ಗಿಡಗಳು, ಆಮೇಲೆ ಇಲ್ಲಿ ಹೂವಿನ ಗಿಡಗಳು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕೂಡ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಇರೋರಿಗೆಲ್ಲ ಹೆಲ್ಪ್ ಆಗಲಿಕ್ಕೆ ಅಂತ, ಆಮೇಲೆ ಮಿವಾಕಿ ಫಾರೆಸ್ಟ್ನ ಬೇಗವಾಗಿ ಬೆಳೆಯಲಿಕ್ಕೆ ಈ ಗಿಡಗಳನ್ನು ಇಡಲಾಗುತ್ತೆ. ಈ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆಯು ದಿವಂಗತ BR ಸಂಗಪ್ಪಗೋಳವರ ಒಂದು ಕನಸಿನ ಸಸಿ ಇದು. BR ಸಂಗಪ್ಪಗೋಳವರು ಜೀವಿತ ಕಾಲದಲ್ಲಿದ್ದಾಗ ಕೂಡ ಈ ಭಾಗದಲ್ಲಿ ನೀರಾವರಿ ಇರ್ಬೋದು, ಅರಣ್ಯ ಬೆಳವಣಿಗೆ ಇರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ಭಾಳಷ್ಟು ಕಾರ್ಯಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಅವರ ನಂತರವೂ ಕೂಡ ಅವರ ಒಂದು ನಟ್ಟಂಥ ಸಸಿಯನ್ನು ಇವತ್ತಿನ ದಿನ ನಾವು ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಒಂದು ಕಾರ್ಯಚಟುವಟಿಕೆಗಳಿದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಆಶಾಕಿರಣ ಎಂಬ ಈ ಒಂದು ಫೌಂಡೇಶನ್ದವರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಪ್ರಗತಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಇಲ್ಲಿ ನಮ್ಮ ಮಜಲಟ್ಟಿ ಗ್ರಾಮದಲ್ಲಿ ಬಂದು ಈ ಅರಣ್ಯ ಬೆಳವಣಿಗೆ ಸಲುವಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡಿ ಇಲ್ಲಿ ಇಷ್ಟೊಂದು 1 ಎಕರೆ ಜಾಗದಲ್ಲಿ ಗಿಡಗಳನ್ನು ನೆಡಲಿಕ್ಕೆ ನಮಗಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಸಹಯೋಗದಲ್ಲಿ ಈ ಒಂದು ಸಸಿ ನೆಡುವಿಕೆಯನ್ನು ಮುಂದೆ ಅರಣ್ಯವಾಗಿ ಬೆಳಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನೇ ಇರಲಿ, ನಿಮ್ಮಂತಹ ನಿಸ್ವಾರ್ಥ ಮನಸ್ಸಿನ ಸಂಸ್ಥೆಗಳು ಕಲಿಯುಗದ ಕಾಲದಲ್ಲಿ ಬೇಕಾಗಿರುವುದು ಸುಳ್ಳಲ್ಲ. ವಿನಾಯಕ ಭೋಸಲೆ, ಚಿಕ್ಕೋಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.